ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಸರ್ವಶಕ್ತಿವಂತನಾದಂತಹ ಪರಮೇಶ್ವರ ಈ ವರ್ಷವೂ ಕೂಡ ಉತ್ತಮವಾದಂತಹ ಮಳೆಯನ್ನ ಕೊಟ್ಟು ಬೆಳೆಯನ್ನ ಕೊಟ್ಟು ಹಚ್ಚ ಹಸುರಾಗಿಟ್ಟಿರಲಿ, ಜನರ ಜೀವನದಲ್ಲಿ ನೆಮ್ಮದಿ ಸಿಗುವಂತಾಗಲಿ ಅಂತ ಹೇಳಿ ನಾನು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಮೊನ್ನೆ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಬಗ್ಗೆ ಪ್ರಶ್ನೆ ಮಾಡಿ ಇದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದಾದ ನಂತರ ಬೆಂಗಳೂರಿನಲ್ಲಿರುವಂತಹ ಉದ್ಯಮಪತಿಗಳು ಯಾರನ್ನ ಇವರು ಇನ್ವೆಸ್ಟರ್ ಮೀಟ್ ಮಾಡಿ ಬರ್ರಿ ಅಂತ ಕರೀತಾರ, ಅವರು ಒಂದು ಟ್ವೀಟ್ ಮಾಡಿದ್ರ ಅದಕ್ಕೆ ಅವರನ್ನ ತೀವ್ರವಾಗಿ ಅಪಮಾನಿಸುವಂತದ್ದು, ಮಾನಸಿಕವಾಗಿ ಅವರನ್ನ ಕುಗ್ಗಿಸುವಂತಹ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವ್ರು ಇವತ್ತು ಭ್ರಷ್ಟಾಚಾರ ಅಂತೂ ಎಲ್ಲ ಮಿತಿಮೀರಿದೆ. ಈಗ ನನ್ನ ಕಡೆ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಅಂಬೋಳಿ ಗ್ರಾಮದವ್ರು ಬಂದಿದ್ರು. 24 ತಾಸಿನಿಂದ ಕರೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ, 24 hours ಇದ್ದ ಅನೇಕ ಆ ಹಳ್ಳಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರಿಗೆ. ಮೊನ್ನೆ ಹೋಗಿ ಅವರು ಹೆಸ್ಕಾಂ MD ಅವರನ್ನು ಭೇಟಿಯಾಗಿ ಬಂದಾರ. ಇದಕ್ಕಿಂತ ಮೊದಲು ಒಂದು 16-17 ತಾಸು ಕಟ್ ಮಾಡ್ತಾ ಇದ್ರಂತ, ಈಗ 24 ತಾಸಿನಿಂದ ವಿದ್ಯುತ್ ಇಲ್ಲ. ನೀವು ನೋಡಿದ್ರೆ ಮೊನ್ನೆ ಸಬ್ ರಿಜಿಸ್ಟರ್ ಆಫೀಸ್ಗೂ ಕರೆಂಟ್ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ರಾಜಸ್ವವನ್ನು ಸಂಗ್ರಹ ಮಾಡುವಂತ ಒಂದು ಇದ್ರೊಳಗ ವಿದ್ಯುತ್ ಇರಲಾರದಂತ ದುಸ್ಥಿತಿ. ಮತ್ತಿದೆಯಲ್ಲ ಫ್ರೀ ಅಂತ ಹೇಳಿದ್ದು ಒಂದ ತಡ ಎಲ್ಲಾ ದರಗಳು ಜಾಸ್ತಿ ಆಗ್ಯಾವ. ಮಂದಿ ಸಾಯ್ಬೇಕಂದ್ರೆ ನೀವು ರೊಕ್ಕ ಕೊಟ್ಟು ಸಾಯ್ಬೇಕನ್ನುವಂತ ಸ್ಥಿತಿ ಒಂದು 50 ರೂಪಾಯಿ ಮಾಡ್ಯಾರ. ಸುಸೂತ್ರವಾಗಿ ಸಾಯಲಿಕ್ಕೂ ಬಿಡ್ಲಾರದಂತ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಪ್ರಿಯಾಂಕಾ ಖರ್ಗೆ, ಮೋಹನ್ ದಾಸ್ ಪೈ ಮತ್ತು ಇತರರು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡಿದ್ದಕ್ಕಿಲ್ಲ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಹೇಳೋದು ಬಿಟ್ಟು ನಮ್ಮ ಕಾಲದಾಗೂ ಮಾಡ್ಯಾರ ಅವ್ರು ಕೆಲವು ಸರ್ತೆ. ಅವ್ರೇನು ಕಾಂಗ್ರೆಸ್ ಬಿಜೆಪಿ ಆ ಟೈಮ್ದಲ್ಲಿ ನಾವು ವಿನಮ್ರವಾಗಿ ಹೇಳಿದೀವಿ, ಇಲ್ಲ ಏನ ನಿಮ್ ಸಲಹೆ ಕೊಟ್ರಿ ಸಲಹೆ ಮಾಡ್ಕೋತೀವಿ ಅಂತ. ಈ ರೀತಿ ದುರಹಂಕಾರದ ವರ್ತನೆ ರಾಜಕಾರಣದಲ್ಲಿ ಇರೋರ್ಗೆ ಒಳ್ಳೇದಲ್ಲ. ಹಿಂದಿನೂ ಒಮ್ಮೆ ಹೇಳಿದ್ದೆ, ಕನಿಷ್ಠ ಪಕ್ಷ ಈ ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯನ್ನಾದ್ರೂ ಸ್ವಲ್ಪ ನೋಡಿ ಕಲಿಬೇಕು. ಅವ್ರು ಇಷ್ಟು ಚಿಲ್ಲರೆಯಾಗಿ ಮಾತಾಡೋದಿಲ್ಲ. ಅವರು ಇತ್ತೀಚೆಗೆ ಸ್ವಲ್ಪ ರಾಹುಲ್ ಗಾಂಧಿ ಪ್ರಭಾವದಿಂದ ಸ್ವಲ್ಪ ಏನೇನೋ ಮಾತಾಡ್ತಿರ್ತಾರ, ಆದ್ರೂ ತೀರಾ ಕ್ಷುಲ್ಲಕವಾಗಿ ಮಾತನಾಡುವಂತಹ ಒಂದು ಪ್ರವೃತ್ತಿ ಬೆಳೆಸಿಕೊಂಡು ಜನರನ್ನ ಅಪಮಾನಿಸುವಂತಹದ್ದು ಇದು ಸರಿಯಲ್ಲ.